ಗ್ರಹ ಸಂಯೋಗ 5 ರಾಶಿಯವರಿಗೆ ಅದೃಷ್ಟವೋ ಅದೃಷ್ಟ ನೋಡಿದ್ರೆ ಬೆಳಗಿನ ಜಾವ 5ರಿಂದ 5:30 ಸುಮಾರಿಗೆ ಕಾಣಿಸ್ಕೊಳ್ಳುತ್ತೆ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಗ್ರಹ ಸಂಯೋಗಕ್ಕೆ ತುಂಬಾನೇ ಪ್ರಾಮುಖ್ಯತೆ ಇದೆ. 5 ರಾಶಿಯವರಿಗೆ ಬಂಗಾರದಂತಹ ಯೋಗ ಒಲ್ದು ಬರುವಂಥದ್ದು. ಮೇಷ, ಮಿಥುನ, ವೃಶ್ಚಿಕ, ಮಕರ, ಮೀನ ರಾಶಿಯವರಿಗೆ ಬಂಪರ್ ಒಂದು ರೀತಿಯಾಗಿ ಯಾವ ರಾಶಿಯವರಿಗೆ ಏನೆಲ್ಲ ಯೋಗ ಏನೆಲ್ಲ ಅದೃಷ್ಟ ನಿಮ್ಮ ಅಶ್ವವೇಗ ನ್ಯೂಸ್ನಲ್ಲಿ ಕಂಪ್ಲೀಟ್ ಆದಂತಹ ಮಾಹಿತಿಯನ್ನು ತೋರಿಸ್ತಾ ಇದೆ. ಮೇಷ, ಮಿಥುನ, ವೃಶ್ಚಿಕ, ಮಕರ, ಮೀನ ರಾಶಿಯವರಿಗೆ ಅದೃಷ್ಟ ಒಲ್ದು ಬರುತ್ತೆ. ನಾಳೆ ಬೆಳಗಿನ ಜಾವ 5ರಿಂದ 5:30 ಸುಮಾರಿಗೆ ಗ್ರಹ ಸಂಯೋಗ ಮತ್ತೆ ಯಾವ ರಾಶಿಯವರಿಗೆ ಏನೆಲ್ಲ ಪ್ರಭಾವಗಳು ಬೀರಲಿದೆ, ಏನೆಲ್ಲ ಅದೃಷ್ಟಗಳು ಉಂಟಾಗುತ್ತೆ. ಧೈರ್ಯ ಮಾಡಿದರೆ ಯಾವೆಲ್ಲ ಬಂಪರ್ ಅವಕಾಶಗಳು ಸಿಗಬಹುದು, ಧನಲಾಭ ಆಗಿರ್ಬೋದು, ಏನೆಲ್ಲ ಪ್ಲಾನಿಂಗ್ಸ್ ಇರುತ್ತೆ, ಯಾವ ರೀತಿಯಾಗಿ ಅದೃಷ್ಟ ಒಲ್ದು ಬರುತ್ತೆ. ನಾಳೆ ತುಂಬ ಇಂಪಾರ್ಟೆಂಟ್ ದಿನ, ಬೆಳಗಿನ ಜಾವ 5ರಿಂದ 5:30ವರೆಗೆ. ಯಾವ ರಾಶಿಯವರಿಗೆ ಅದೃಷ್ಟ ಒಲ್ದು ಬರುತ್ತೆ, ಹೇಗೆ ಏನು ಮಾಡಬೇಕು ಅನ್ನೋದರ ಕಂಪ್ಲೀಟ್ ಡೀಟೇಲ್ಸ್ ನಿಮ್ಮ ಅಶ್ವವೇಗ ನ್ಯೂಸ್ ಮುಖೇನ ನಾವು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಗ್ರಹ ಸಂಯೋಗ ವೃಶ್ಚಿಕ ರಾಶಿಯವರಿಗಾಗಿರ್ಬೋದು, ಕುಜನ ಪ್ರಭಾವ ಯಾವ ರೀತಿಯಾಗಿರುತ್ತೆ ಕಂಪ್ಲೀಟ್ ಆಗಿ ನೋಡ್ತಾ ಇರ್ಬೋದು. ಕೌಂಟ್ ಡೌನ್ ಶುರುವಾಗಿದೆ. ಡಬಲ್ ಉತ್ಸಾಹದಲ್ಲಿ ಕೆಲಸ ಮೇಷ ರಾಶಿಯವರದ್ದು. ಉದ್ಯೋಗ ವ್ಯಾಪಾರದಲ್ಲಿ ಪ್ರಗತಿ ಉಂಟಾಗುವಂಥದ್ದು, ಇನ್ನು ಆರ್ಥಿಕವಾಗಿ ಲಾಭ ಕೂಡ ಇರುತ್ತೆ. ಮೇಷ ರಾಶಿಯವರಿಗೆ ಮೇನ್ಲಿ ಬುಧನ ಪ್ರಭಾವದಿಂದ ಹೊಸ ಉತ್ಸಾಹ ಕೂಡ ಉಂಟಾಗುವಂಥದ್ದು. ಬೆಳಗ್ಗೆ 5ರಿಂದ 5:30 ಸುಮಾರಿಗೆ ಡಬಲ್ ಉತ್ಸಾಹದಲ್ಲಿ ಕೆಲಸವನ್ನು ಕೂಡ ಮಾಡ್ತೀರಾ. ಆ್ಯಂಡ್ ಉದ್ಯೋಗ ವ್ಯಾಪಾರದಲ್ಲಿ ಪ್ರಗತಿಯನ್ನು ಕೂಡ ಕಾಣ್ತೀರಾ ಮೇಷರಾಶಿಯವರು. ಗ್ರಹ ಸಂಯೋಗಕ್ಕೆ ಕೌಂಟ್ ಡೌನ್ ಶುರುವಾಗಿರುವಂಥದ್ದು. 4 ಗ್ರಹಗಳು ಕೂಡ ಒಂದೇ ಲೈನ್ನಲ್ಲಿ ಕಂಡು ಬರುತ್ತೆ. ಇದನ್ನು ನೋಡೋದ್ರಿಂದ ಆಗುವಂತಹ ಲಾಭಗಳು ಏನೆಲ್ಲ ಇದೆ ಮೇಷರಾಶಿಯವರಿಗೆ. ಮೇನ್ಲಿ 5 ರಾಶಿಯವರಿಗೆ ಅದೃಷ್ಟ ಭಾಗ್ಯ ಒಲ್ದು ಬರುತ್ತೆ. ಮೇಯ್ನಾಗಿ ಯಾರು ಕೂಡ ಈ ಚಾನ್ಸನ್ನು ಮಿಸ್ ಮಾಡ್ಕೋಬೇಡಿ. ಉದ್ಯೋಗ ವ್ಯಾಪಾರದಲ್ಲಿ ಕೂಡ ಪ್ರಗತಿಯನ್ನು ಕಾಣ್ತೀರಾ. ಇನ್ನು 2ನೇ ರಾಶಿ ಮಿಥುನ ರಾಶಿಯವರಿಗೆ ಗ್ರಹ ಸಂಯೋಗದಿಂದ ಆಗುವಂತಹ ಲಾಭಗಳು ಏನೇನು, ಕೆಲಸಕ್ಕೆ ಉಪಯೋಗವಾಗುವಂತಹ ಪರಿಚಯಗಳು ಏರ್ಪಡುತ್ತೆ. ವ್ಯಾಪಾರದಲ್ಲಿ ಲಾಭವನ್ನು ಕೂಡ ಕಾಣ್ತೀರಾ. ಅದರ ಜೊತೆಗೆ ಉದ್ಯೋಗದಲ್ಲಿ ಪ್ರಮೋಷನ್ ಸಿಗುವಂಥ ಅವಕಾಶ ಉಜ್ವಲವಾಗಿದೆ ಮಿಥುನ ರಾಶಿಯವರಿಗೆ. ವಾಹನ ಯೋಗ ಕೂಡ ಇದೆ ಅಂತ ಹೇಳಲಾಗ್ತಾ ಇದೆ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಗ್ರಹ ಸಂಯೋಗದಿಂದ ಮಿಥುನ ರಾಶಿಯವರಿಗೆ ಬಂಪರ್ ಯೋಗ, ಕೆಲಸಕ್ಕೆ ಉಪಯೋಗವಾಗುವಂತಹ ಪರಿಚಯಗಳು ಕೂಡ ಆಗುವಂಥದ್ದು ಏರ್ಪಡುತ್ತೆ. ವ್ಯಾಪಾರದಲ್ಲೂ ಕೂಡ ಲಾಭವನ್ನು ಕಾಣ್ತೀರಾ. ಇದರ ಜೊತೆಗೆ ಉದ್ಯೋಗದಲ್ಲೂ ಕೂಡ ಪ್ರಮೋಷನ್ ಸಿಗುವಂತಹ ಅವಕಾಶಗಳು ಉಜ್ವಲವಾಗಿದೆ. ವಾಹನ ಯೋಗ ಕೂಡ ಇದೆ ಮಿಥುನ ರಾಶಿಯವರಿಗೆ. ಓವರಾಲ್ 5 ರಾಶಿಯವರಿಗೆ ಅದೃಷ್ಟ ಭಾಗ್ಯ ಇರುವಂಥದ್ದು. ಮೊದಲನೇದು ಮೇಷರಾಶಿಯವರಿಗೆ ಯಾವ ರೀತಿಯಾಗಿ ಉಪಯೋಗಗಳು ಇದೆ ಅನ್ನುವಂಥದ್ದನ್ನು ತಿಳಿಸ್ಕೊಟ್ವಿ. ಈಗ ಮಿಥುನ ರಾಶಿಯವರಿಗೆ ವ್ಯಾಪಾರ ಆಗಿರ್ಬೋದು, ಉದ್ಯೋಗ ಆಗಿರ್ಬೋದು, ಎರಡರಲ್ಲೂ ಕೂಡ ಲಾಭದಾಯಕವಾಗಿದೆ. ಪ್ರಮೋಷನ್ ಆಗುವಂತಹ ಸಾಧ್ಯತೆಗಳಿದೆ. ಇನ್ನು ಮುಂದಿನ ರಾಶಿ ವೃಶ್ಚಿಕ ರಾಶಿಯವರಿಗೆ ಯಾವ ರೀತಿಯಾಗಿ ಲಾಭದಾಯಕವಾಗಿದೆ. ಕುಜನ ಪ್ರಭಾವ ಹೆಚ್ಚಾಗಿರುತ್ತೆ ವೃಶ್ಚಿಕ ರಾಶಿಯವರಿಗೆ. ಇನ್ನು ಧೈರ್ಯ ಮಾಡಿದ್ರೆ ಅದೃಷ್ಟದ ಬಾಗಿಲು ಓಪನ್ ಆಗುತ್ತೆ. ಏನಾದರೂ ಈ ಕೆಲಸವನ್ನು ಮಾಡಬೇಕಾ ಬೇಡವಾ, ಮುನ್ನುಗ್ಬೇಕಾ ಬೇಡವಾ ಅನ್ನುವಂಥ ಗೊಂದಲದಲ್ಲಿ ಇರ್ತಾರಲ್ವಾ. ಧೈರ್ಯ ಮಾಡಿಬಿಟ್ಟು ಒಂದು ಹೆಜ್ಜೆ ಮುಂದೆ ಇಟ್ಟರೆ ಅದೃಷ್ಟ ಕುಲಾಯಿಸುತ್ತೆ. ವ್ಯಾಪಾರಿಗಳಿಗೆ ಆರ್ಥಿಕ ಲಾಭ ಕೂಡ ಉಂಟಾಗುವಂಥದ್ದು. ಗೃಹ ಸಂಯೋಗದಿಂದ ವೃಶ್ಚಿಕ ರಾಶಿಯವರಿಗೆ ಆಗುವಂತಹ ಲಾಭಗಳು. ಕುಜನ ಪ್ರಭಾವ ಇಲ್ಲಿ ಹೆಚ್ಚಾಗಿರೋದ್ರಿಂದ ಸ್ವಲ್ಪ ನೀವೇನಾದರೂ ಧೈರ್ಯ ಮಾಡಿ ಮುನ್ನುಗ್ಗಿದ್ರೆ ಅದೃಷ್ಟದ ಬಾಗಿಲು ಓಪನ್ ಅಂತಾನೆ. ಧೈರ್ಯ ಮಾಡಬೇಕಷ್ಟೇ. ಹೊಸ ಕೆಲಸ ಶುರು ಮಾಡೋದಕ್ಕೂ ಕೂಡ ಅನುಕೂಲವಾದಂತಹ ದಿನ. ಆ್ಯಂಡ್ ವ್ಯಾಪಾರಿಗಳಿಗೆ ಆರ್ಥಿಕ ಲಾಭದಾಯಕವಾಗಿರುತ್ತೆ. ಸ್ವಲ್ಪ ಧೈರ್ಯ ಮಾಡಿ ಒಂದು ಹೆಜ್ಜೆನ ಮುಂದಿಟ್ಬಿಟ್ಟು ಏನಾಗುತ್ತೋ ಆಗಲಿ ನೋಡ್ಬಿಡೋಣ ಅಂತ ಹೇಳ್ಬಿಟ್ಟು ನೀವು ಧೈರ್ಯವನ್ನು ಮಾಡಿ ಒಂದು ಹೆಜ್ಜೆ ಮುಂದಿಟ್ಟು ಹೋದರೆ ಲಾಭ ಖಂಡಿತ. ಅದೃಷ್ಟದ ಬಾಗಿಲು ಓಪನ್ ಆಗುತ್ತೆ ಅನ್ನುವಂಥ ಭರವಸೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ. ಇನ್ನು ಮುಂದಿನ ರಾಶಿ ಮಕರ ರಾಶಿ.
ಆರ್ಥಿಕವಾಗಿ ಸಾಕಷ್ಟು ಲಾಭ ಆಗಲಿದೆ ಮಕರ ರಾಶಿಯವರಿಗೆ. ಉದ್ಯೋಗ ವ್ಯಾಪಾರದಲ್ಲಿ ಲಕ್ಷ್ಮಿಯ ಅನುಗ್ರಹವಾಗಲಿದೆ ನಾಳೆ. ಇನ್ನು ಹೊಸ ಉತ್ಸಾಹದಲ್ಲಿ ಕೆಲಸ ಸಂಪನ್ನವಾಗಲಿದೆ ಕೂಡ. ಆರ್ಥಿಕವಾಗಿ ಸಾಕಷ್ಟು ಲಾಭ ಸಿಗುತ್ತೆ, ಲಕ್ಷ್ಮಿ ಒಲಿದು ಬರ್ತಾರೆ ಅನ್ನುವಂಥದ್ದು ಕೂಡ ಇದೆ. ಉದ್ಯೋಗ ಮತ್ತು ವ್ಯಾಪಾರದಲ್ಲಿ ಲಕ್ಷ್ಮಿಯ ಅನುಗ್ರಹ ಇರುತ್ತೆ ನಿಮ್ಮ ಮೇಲೆ. ಹೊಸ ಉತ್ಸಾಹದಲ್ಲಿ ಕೆಲಸ ಸಂಪನ್ನವಾಗುತ್ತೆ ಕೂಡ. ಇದು ಮಕರ ರಾಶಿಯವರಿಗೆ ಇರುವಂತಹ ಲಾಭದಾಯಕ ಗ್ರಹ ಸಂಯೋಗದಿಂದ ಮಕರ ರಾಶಿಯವರಿಗೆ ಆಗುವಂತಹ ಲಾಭಗಳು. ಇನ್ನು 5ನೇ ರಾಶಿ ಅಂದರೆ ಅದೃಷ್ಟದ ಭಾಗ್ಯ ಏನಿರುತ್ತೆ, ಮೀನ ರಾಶಿ. ಇಲ್ಲಿ ನೋಡ್ತಾ ಹೋಗೋದಾದರೆ ದೇಗುಲ ದರ್ಶನ ಮಾಡಿದ್ರೆ ಒಳ್ಳೆಯದಾಗುವಂತಹ ಸೂಚನೆ ಇದೆ. ಹೊಸ ಕೆಲಸ ಕೈಗೊಂಡ್ರೂ ಕೂಡ ಸಕ್ಸಸ್ ಆಗುತ್ತೆ. ಏನೇ ಹೊಸ ಕೆಲಸಗಳನ್ನು ಮಾಡಬೇಕು ಅಂದ್ಕೊಂಡಿರ್ತೀರಲ್ವಾ, ನಾಳೆಯಿಂದನೇ ಆರಂಭ ಮಾಡಿದ್ರೆ ಒಳ್ಳೆಯದು. ಹಣಕಾಸು ಪರಿಸ್ಥಿತಿ ಕೂಡ ಸುಧಾರಿಸಲಿದೆ. ಏನೇ ತೊಂದರೆಗಳು ಇದ್ರೂ ಕೂಡ ಕಷ್ಟ ನಷ್ಟಗಳು ಸುಧಾರಿಸುವಂತಹ ದಿನ. ಆದರೆ ದೇಗುಲಕ್ಕೆ ದರ್ಶನ ಮಾಡಿದ್ರೆ ಎಲ್ಲವೂ ಕೂಡ ಒಳಿತಾಗುತ್ತೆ. ಮೀನ ರಾಶಿಯವರಿಗೆ ಗ್ರಹ ಸಂಯೋಗದಿಂದ ಆಗುವಂತಹ ಲಾಭಗಳೇನು, ಮೀನರಾಶಿಯವರಿಗೆ ಆಗುವಂತಹ ಅಂದರೆ ಏನು ಮಾಡಬೇಕು ಅಂತ ಹೇಳ್ಬಿಟ್ಟು, ಹಣಕಾಸು ಪರಿಸ್ಥಿತಿ ಎಲ್ಲಾದರೂ ತೊಂದರೆಗಳಿದ್ರೆ ನಿಭಾಯಿಸುವಂತಹ ಒಂದು ರೀತಿಯಾಗಿ ತಿಳಿಯಾಗುವಂತಹ ದಿನ. ದೇವರ ದರ್ಶನವನ್ನು, ದೇಗುಲ ದರ್ಶನವನ್ನು ನೀಡಬೇಕು, ಭೇಟಿಯನ್ನು ನೀಡಬೇಕು ಅನ್ನುವಂಥದ್ದು ಕೂಡ ಇದೆ. ಎಲ್ಲವೂ ಕೂಡ ಒಳ್ಳೆಯದಾಗುತ್ತೆ. ಹೊಸ ಕೆಲಸಗಳೇನಾದರೂ ಕೈಗೊಳ್ಳಬೇಕು ಅಂದ್ಕೊಂಡಿದ್ರೆ ಅದನ್ನು ನಾಳೆಯಿಂದ ಆರಂಭ ಮಾಡಿದ್ರೆ ಅಲ್ಲೂ ಕೂಡ ಸಕ್ಸಸ್ ಸಿಗುವಂತಹ ಸಾಧ್ಯತೆಗಳು ಇದೆ ಮೀನರಾಶಿಯವರಿಗೆ. ಸೊ ಈ 5 ರಾಶಿಯವರಿಗೂ ಕೂಡ ಇಷ್ಟೆಲ್ಲ ಲಾಭದಾಯಕವಾದಂತಹ ದಿನ. ನಾಳೆ ಗ್ರಹ ಸಂಯೋಗಕ್ಕೆ ಇನ್ನೇನು ಕ್ಷಣಗಣನೆ ಆರಂಭ ಆಗಿದೆ. ಆಗಸದಲ್ಲಿ ಅಪರೂಪದ ಗ್ರಹ ಸಂಕ್ರಮಣವನ್ನು ಈ 5 ರಾಶಿಯವರು ಕಣ್ತುಂಬಿಕೊಳ್ಳೋದ್ರಿಂದ ಆಗುವಂತಹ ಲಾಭಗಳು ಇಷ್ಟೊತ್ತು ನಿಮ್ಮ ಅಶ್ವವೇಗ ನ್ಯೂಸ್ ಮುಖೇನ ನಿಮ್ಮ ಮುಂದಿಟ್ವಿ. ಸರದಿ ಸಾಲಿನಲ್ಲಿ ಮಂಗಳ, ಬುಧ, ಶನಿ, ನೆಪ್ಚೂನ್ 5 ಕೂಡ ಕಾಣಿಸ್ಕೊಳ್ಳುತ್ತೆ. ನೀವು ಬೈನಾಕ್ಯುಲರ್ ಇಲ್ಲವೇ ಟೆಲಿಸ್ಕೋಪ್ ಮೂಲಕ ಇದೆಲ್ಲವನ್ನು ಕೂಡ ಕಣ್ತುಂಬಿಕೊಳ್ಳಬಹುದು. ಸ್ಟಾರ್ ವಾಕ್ 2 ಮತ್ತು ಸ್ಕೈ 2 ನೈಟ್ ಆ್ಯಪ್ ಕೂಡ ಬಳಸಿ ನೀವು ನೋಡಬಹುದು. ಈ ಅದೃಷ್ಟ ಯಾರಿಗುಂಟು ಯಾರಿಗಿಲ್ಲ ನೋಡಿ. ಗ್ರಹಕೂಟ ನೋಡೋದನ್ನು ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ. ಒಂದು ನಂಬಿಕೆ, ಅದು ಒಂದು ವಿಶ್ವಾಸ. ಆಮೇಲೆ ಈ ಕಭೌತ ಪ್ರಿಯರು ಇರ್ತಾರಲ್ವ, ಸೊ ಇವರಿಗಂತೂ ಸಿಕ್ಕಾಪಟ್ಟೆ ಇಂಟ್ರೆಸ್ಟ್ ಇರುತ್ತೆ. ಮಿಸ್ ಮಾಡಬೇಡಿ. 5 to 5:30 ಅರ್ಲಿ ಮಾರ್ನಿಂಗ್, ನಸುಕಿನ ಜಾವ 4 ಗ್ರಹಗಳ ಸಮಾಗಮ. ಇದನ್ನು ನೋಡೋದ್ರಿಂದ ಆಗುವಂತಹ ಲಾಭಗಳು ಈ 5 ರಾಶಿಯವರಿಗೂ ಕೂಡ. ಬಂಗಾರದಂತಹ ಯೋಗ ಕಂಪ್ಲೀಟ್ ಆದಂತಹ ಮಾಹಿತಿಯನ್ನು ನಿಮ್ಮ ಮುಂದೆ ಇಟ್ವಿ. ಸೊ ನೋಡಿದ್ರಲ್ವಾ, ಈ 5 ರಾಶಿಯವರಿಗೆ ಗ್ರಹ ಸಂಯೋಗದಿಂದ ಆಗುವಂತಹ ಲಾಭಗಳು ಏನೇನೆಲ್ಲ ಇದೆ ಅನ್ನುವಂತಹ ಸಂಕ್ಷಿಪ್ತ ಮಾಹಿತಿನ ನಾವೀಗ ಕೊಟ್ವಿ.